ಹಾಯ್ ಎಲ್ಲರಿಗೂ, ವೆಲ್ಕಮ್ ಟು ಮೈ ಚಾನಲ್ ಲೇಸಿ ಕುಕ್ ಫಾರ್ ಕೇಕ್. ಸೊ ನನ್ನ ವೀಡಿಯೋನ ಫಸ್ಟ್ ಟೈಮ್ ನೋಡ್ತಿದ್ರೆ ನನ್ನ ವೀಡಿಯೋ ಇಸ್ ಅಬೌಟ್ ಕುಕಿಂಗ್. ಎಗ್ ಲವರ್ಸ್ಗೆಲ್ಲ ಇದೊಂದು ಸೂಪರ್ ಆಗಿರೋ ರೆಸಿಪಿ. ಇದು ನೋಡ್ರಿ ತಿಂತಾ ಇರಬೇಕು ಅನಿಸುತ್ತೆ ಅಂತ ಮಾಡೋ ಆಮ್ಲೆಟ್. ಸೊ ಆಮ್ಲೆಟ್ ಅಂದರೆ ವೆರಿ ಸಿಂಪಲ್ಲಾಗಿ ಇಲ್ಲ, ಇದು ಮೇಲ್ಗಡೆ ನಾನೊಂದು ಮೇನ್ ಟ್ವಿಸ್ಟ್ ಇಟ್ಟಿದ್ದೀನಿ. ಅದನ್ನು ನೋಡೋಣ. ಟ್ವಿಸ್ಟ್ ಏನಂತ ನೋಡೋದಕ್ಕೆ ಮುಂಚೆ ನೀವು ಕಂಪ್ಲೀಟಾಗಿ ನೋಡಬೇಕೆಂದು ತನಕ ವೀಡಿಯೋ, ಆವಾಗ ಗೊತ್ತಾಗುತ್ತೆ ಆ ಟ್ವಿಸ್ಟು ಏನು ಅಂತ. ಸೊ ಅದಕ್ಕೆ ಮುಂಚೆ ನಾನು ತೊಗೊಂಡಿರೋದು 2 ಮೊಟ್ಟೆನ ವೈಟ್ ಸಪ್ರೇಟ್ ಯಾಕ್ ಸಪ್ರೇಟ್ ಮಾಡಿಕೊಂಡು ಮೇಲ್ಗಡೆ ನಮಗೆ ಟೇಸ್ಟಿಗೆ ಬೇಕಾದಷ್ಟು ಸಾಲ್ಟ್ನ ಮೇಲ್ಗಡೆ ಸ್ಪ್ರಿಂಕಲ್ ಮಾಡ್ಕೊಳ್ಳಿ. ಈಗ ಎಲ್ಲೋ ಪಾರ್ಟ್ನ ಚೆಂದಾಗಿ ಬೀಟ್ ಮಾಡಿ ಇಟ್ಕೊತಾ ಇದ್ದೀನಿ. ಆ್ಯಂಡ್ ಅದೇ ರೀತಿ ವೈಟ್ನ ಕೂಡ ಚೆಂದಾಗಿ ಬೀಟ್ ಮಾಡಿ ಇಟ್ಕೊಬೇಕು. ಎಗ್ಗಲ್ಲಿ ತುಂಬ ಪ್ರೋಟೀನ್ ಇದೆ. ಸೊ ಪ್ರೋಟೀನ್ ಇರೋದು ನಾವು ಡೈಲಿ ಇಂಟೇಕ್ ತೊಗೊಬೋದು. ನೀವು ಕಿಡ್ಸಕ್ಕೆ ಬರೀ ಬಾಯ್ಲ್ಡ್ ಎಗ್ಗು ಮತ್ತು ಹಾಫ್ ಬಾಯ್ಲ್ ಆಮ್ಲೆಟ್ ಮಾಡಿಕೊಟ್ಟಾಗ ಸ್ವಲ್ಪ ಬೋರಿಂಗ್ ಆಗಿರುತ್ತೆ, ಅವ್ರಿಗೆ ಇಂಟ್ರೆಸ್ಟು ಬರಲ್ಲ ತಿನ್ನೋದಕ್ಕೆ ಡೈಲಿ. ಸೊ ಈ ಥರ ಒಂದ್ಸಲ ಟ್ರೈ ಮಾಡಿ ನೋಡಿ. ಆ್ಯಂಡ್ ಆ ಪ್ರೆಸೆಂಟೇಷನಲ್ಲಿ ನಿಮ್ಮ ಕಿಡ್ಸ್ ಇಷ್ಟಪಟ್ಟು ತಿಂತಾರೆ. ಈಗ ವೈಟು ಮತ್ತು ಎಗ್ ಯಾಕ್ನು ಬೀಟ್ ಮಾಡಿ ಸಪ್ರೇಟಾಗಿ ಇಟ್ಕೊಳ್ಳೋಣ. ಈಗ ಕಾದಿರೋ ಪ್ಯಾನಲ್ಲಿ ಸ್ವಲ್ಪ ಬಟರ್ನ ಹಾಕ್ಕೊಂಡು ಸ್ಪ್ರೆಡ್ ಮಾಡ್ಕೊಳ್ಳಿ. ಸ್ಪ್ರೆಡ್ ಮಾಡ್ಕೊಂಡಿದ್ಮೇಲೆ ಫಸ್ಟ್ ಲೇಯರಾಗಿ ನಾನು ಈ ಎಗ್ ವೈಟ್ನ ಬೀಟ್ ಮಾಡಿಟ್ಟಿದ್ವಲ್ಲ ಅದನ್ನು ನಾನು ಪ್ಯಾನ್ಗೆ ಉಯ್ಕೊತಾ ಇದ್ದೀನಿ. ಅದನ್ನ ಈವನಾಗಿ ಸ್ಪ್ರೆಡ್ ಮಾಡ್ಕೊಳ್ಳಿ. ಟೂ ಟು 5 ಮಿನಿಟ್ಸ್ ಲೋ ಫ್ಲೇಮಲ್ಲಿಟ್ಟು ನಾವು ಬಿಸಿ ಮಾಡಿದಾಗ ಈ ಥರ ವೈಟಾಗಿ ಟರ್ನ್ ಆಗಿದ ತಕ್ಷಣ ಸ್ವಲ್ಪ ಮೇಲೆ ಲಿಕ್ವಿಡ್ ಆಗಿ ಇರಬೇಕು. ಆವಾಗ ನಾವು ಆಫ್ ಮಾಡಿಬಿಟ್ಟು ತೆಗೆದುಬಿಡೋಣ. ಈಗ ನಾನು ಸ್ಪ್ರಿಂಗ್ ಆನಿಯನ್ಸ್ ಗ್ರೀನ್ಸ್ ಇದೆಯಲ್ಲ, ಸೊ ಅದನ್ನು ನಾನು ಗ್ರಾಸ್ ಥರ ಎಗ್ ವೈಟ್ ಮೇಲೆ ಆಮ್ಲೆಟ್ ಮೇಲೆ ಇಡ್ತಾಯಿದ್ದೀನಿ. ಈಗ ಸ್ಪ್ರಿಂಗ್ ಆನಿಯನ್ಸ್ ಲೀಫ್ನ ನಾನು ಸ್ಟೆಮ್ ಆಗಿ ಯೂಸ್ ಮಾಡಿದ್ದೀನಿ. ಅದ್ರ ಮೇಲ್ಗಡೆ ಈಗ ಎಲ್ಲೋ ಪಾರ್ಟ್ನ ಹಾಗೆ ಡ್ರಾಪ್ ಆಗಿ ಎಲ್ಲ ಸ್ಟೆಮ್ ಮೇಲೂ ಇಡ್ತಿದ್ದೀನಿ. ಯಾಕಂದರೆ ನನಗಿದನ್ನು ಗ್ಲೂ ಥರ ನಾನು ಯೂಸ್ ಮಾಡ್ಕೊತೀನಿ. ಯಾಕಂದರೆ ಅದ್ಮೇಲೆ ನಾನು ಚೆರಿ ಟೊಮೆಟೋಸ್ನ ಪ್ಲೇಸ್ ಮಾಡ್ತಿದ್ದೀನಿ. ಅದಕ್ಕೆ ನೀವು ಈ ಥರನೇ ಡ್ರಾಪ್ ಮಾಡ್ಕೊಳ್ಳಿ, ಡ್ರಾಪಲ್ಲಿ ಹಾಕ್ಕೊಂಡು ಚೆರಿ ಟೊಮೆಟೋಸ್ನ ಪ್ಲೇಸ್ ಮಾಡ್ಕೊಳ್ಳಿ. ನಾನು ಇದನ್ನು ಫ್ಲಾರ್ ಥರ ಡಿಸೈನ್ ಮಾಡ್ತಿದ್ದೀನಿ. ನೀವು ಇದೇ ಥರ ಚೆರಿ ಟೊಮೆಟೋಸ್ನ ಸ್ಲೈಸ್ ಆಗಿ ಕಟ್ ಮಾಡಿ ಈ ಥರ ನೀವು ಪ್ಲೇಸ್ ಮಾಡ್ಬೋದು. ಆ್ಯಂಡ್ ಇನ್ನೊಂದು ದೊಡ್ಡ ಟೊಮೆಟೊನ ನಾನು ಒಂದು ಬ್ರಾಡ್ ಆ್ಯಂಡ್ ಫ್ಲಾರ್ ಆಗಿ ಮಾಡಿಟ್ಟಿದ್ದೀನಿ. ಸೊ ಅದನ್ನು ನೋಡಿ. ನಿಮಗೂ ಈ ರೀತಿಯಾಗಿ ಏನಾದರೂ ಕ್ರಿಯೇಟಿವ್ ಐಡಿಯಾಸ್ ಇದ್ದರೆ ನೀವು ಬೇರೆ ವೆಜ್ಜಸ್ ಯೂಸ್ ಮಾಡಿಕೊಂಡು ಈ ಥರ ನೀವು ಪ್ಲೇಸ್ ಮಾಡ್ಕೊಬೋದು. ಸೊ ಬೇರೆ ವೆಜಿಟೇಬಲ್ಸ್ ಎಲ್ಲ ಹಾರ್ಡ್ ವೆಜಿಟೇಬಲ್ಸ್ ಆಗಿದ್ದರೆ ಅದನ್ನು ಸ್ವಲ್ಪ ಸ್ಟೀಮ್ ಮಾಡಿಕೊಂಡು ನಾವು ಈ ಥರ ಡೆಕೋರೇಟ್ ಮಾಡ್ಕೊಬೋದು. ಸೊ ಇದು ಆಮ್ಲೆಟ್ನ ಕಂಪ್ಲೀಟ್ ಪ್ರೆಸೆಂಟೇಷನ್. ಈಗ ಕೆಳಗಡೆ ಚಾಪ್ ಮಾಡಿರೋ ಸ್ಪ್ರಿಂಗ್ ಆನಿಯನ್ಸ್ ಮತ್ತು ಆನಿಯನ್ನ ನಾನು ಅಲ್ಲಲ್ಲಿ ಪ್ಲೇಸ್ ಮಾಡ್ತಿದ್ದೀನಿ. ಈ ರೀತಿ ಎಲ್ಲೋನ ನಾನು ಅಲ್ಲಲ್ಲಿ ಸ್ಪ್ರಿಂಕಲ್ ಮಾಡ್ಕೊತಾ ಇದ್ದೀನಿ, ಒಂದು ಸ್ವಲ್ಪ ಲುಕ್ ಕೊಡುತ್ತೆ ಅಂತ. ಸೊ ಇದನ್ನು ಇನ್ನೂ ಒಂದು ಸ್ವಲ್ಪ 5 ಮಿನಿಟ್ಸ್ ಸ್ಟವಲ್ಲೇ ಲೋ ಫ್ಲೇಮಲ್ಲಿಟ್ಟು ತಿರ್ಗಾ ಬೇಯಿಸಾದ್ಮೇಲೆ ನಾನು ಪ್ಲೇಟಿಗೆ ಟ್ರಾನ್ಸ್ಫರ್ ಮಾಡ್ಕೊತಾ ಇದ್ದೀನಿ. ಸೊ ಈಗ ಅವರ್ omelette is ready to have. So ಈ ರೀತಿ more videosಗೆ follow and subscribe.